22ರ ಮಹಿಳೆಗೆ 22ರ ಪ್ಯಾರ್ ಸದ್ದು ಮಾಡ್ತಾ ಇದೆ. 4 ತಿಂಗಳ ಹಿಂದೆ ಮ್ಯಾರೇಜ್ ಮದುವೆಗೆ ಐದಿದ್ದಂತ ಮನೆಯವರ ವಿರೋಧ ಈಗ ರಕ್ಷಣೆಗಾಗಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಇನ್ನು ರಕ್ಷಣೆಯನ್ನ ಕೋರಿ ಮೈಸೂರಿನ ಎಸ್ಪಿ ಕಚೇರಿಗೆ ಈ ಇಬ್ಬರು ಜೋಡಿಗಳು ಬಂದಿದ್ದಾರೆ. ಇವರಿಬ್ಬರ ಮದುವೆಗೆ ಮನೆಯವರ ವಿರೋಧ ಇದೆಯಂತೆ. ಹಾಗಾಗಿ ರಕ್ಷಣೆಯನ್ನ ಕೋರಿ ಮೈಸೂರಿನ ಎಸ್ಪಿ ಕಚೇರಿಗೆ ಬಂದಿದ್ದಾರೆ. ಬೆಂಗಳೂರಿನ ಜಳಘಟ್ಟದಿಂದ ಮೈಸೂರಿಗೆ ಹೋಗಿದ್ದಾರೆ ಈ ಜೋಡಿ. ನಮಗೆ ರಕ್ಷಣೆ ಬೇಕು ಅಂತ ಮೈಸೂರು ಎಸ್ಪಿ ಕಚೇರಿಗೆ ಬಂದಿದ್ದಾರಂತೆ. 37 ವರ್ಷ ಮಹಿಳೆಗೆ, ಇನ್ನು 22 ವರ್ಷದ ಯುವಕ. ಇವರಿಬ್ರು ಮದುವೆ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಮನೆಯವರು ಒಪ್ತಾ ಇಲ್ವಂತೆ. ರಕ್ಷಣೆ ಬೇಕು ನಮಗೆ, ಮನೆಯವರು ಒಪ್ತಾ ಇಲ್ಲ ಅಂತ ಚಳ್ಳಘಟ್ಟದಿಂದ, ಬೆಂಗಳೂರಿನ ಚಳ್ಳಘಟ್ಟದಿಂದ ಮೈಸೂರಿಗೆ ಹೋಗಿರುವಂತದ್ದು. ಎಸ್ ನೋಡಿ, ನಾವು ನೋಡ್ತಾ ಇದ್ದೀವಿ. 22 ವರ್ಷ ಆ ಯುವಕನಿಗೆ, ಈ ಮಹಿಳೆಗೆ 37 ವರ್ಷ. ನಮ್ಮಿಬ್ಬರ ಮದುವೆಗೆ ಮನೆಯವರು ಯಾರು ಒಪ್ತಾ ಇಲ್ಲ, ನಾವು ಮದುವೆ ಮಾಡ್ಕೋಬೇಕು ಇಬ್ರು ಒಟ್ಟಿಗೆ. ಇನ್ನು ಏನಿದು ಲವ್ ಕಹಾನಿ ಅಂತ ನೋಡ್ತಾ ಹೋದಾಗ ಈ ವ್ಯಕ್ತಿ ಏನಿದ್ದಾನೆ, 22 ವರ್ಷ 37 ವರ್ಷದ ಮದುವೆ ಆಗಿರುವಂತ ಮಹಿಳೆ ಇವರು. ನಮಗೆ ಜೀವದ ಬೆದರಿಕೆ ಇತ್ತು ಸರ್. ನಮ್ಮ ಮನೇಲೆಲ್ಲ ತುಂಬ ಚಿತ್ರಹಿಂಸೆ ಕೊಟ್ಟರು ಸರ್. ಅದಕ್ಕೆ ಆ ಚಿತ್ರಹಿಂಸೆ ತಡಿಲಾರ್ದಿರ ನಾನು ಬಂದ್ಬಿಟ್ಟೆ ಸರ್. ನಾವು ಒಬ್ರನ್ನೊಬ್ರನ್ನ ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕೋಕೆ ಬಿಡ್ತಾ ಇಲ್ಲ. ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಅಂದರೆ ನಮಗೆ ಬೇರೆ ಇವರು ಗೌಡಾಸು ಸರ್, ನಾವು ಲಿಂಗಾಯತರು, ಅದಕ್ಕೆ ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು, ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ನಮ್ಮಪ್ಪ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅತ್ತೆ ಮಗ ನಮಗೆ ಜೀವದ ಬೆದರಿಕೆ ಹಾಕಿದ್ದಾನೆ ಸರ್. ಎಲ್ಲೂ ನಮ್ಗೆ ಬದುಕೋಕೆ ಬಿಡ್ತಾ ಇಲ್ಲ ಸರ್. ನಮ್ಮ ರಕ್ಷಣೆ 4 ತಿಂಗಳಾಯಿತು ಸರ್. ನಾವು ಅಲ್ಲೇ ಇದೆ ಸರ್, ಇದರಲ್ಲಿ ಬೆಂಗಳೂರಲ್ಲಿ ಇದ್ವಿ ಸರ್. ಸರ್ ನಮ್ಮ ಸಪೋರ್ಟ್ ಇದೆ ಸರ್, ಪೊಲೀಸ್ ಎಲ್ಲ ಸಪೋರ್ಟ್ ಇದೆ ನಮ್ಮ ಅಪ್ಪವ್ರಿಗೆ. ಅದಕ್ಕೆ ಆ ಥರ ನಮಗೆ ಎದುರಿಸ್ತಾ ಇದ್ದಾರೆ ಸರ್. ಎಲ್ಲೇ ಇದ್ರೂ ಬಿಡಲ್ಲ, ಕತ್ತರಿಸಾಕ್ತೀವಿ ಅಂತ. ನಮ್ಮ ಅತ್ತೆ ಮಗ ಒಬ್ಬ, ಎಲ್ಲೇ ಇದ್ರೂ ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ ಅಂತ ಹೇಳಿ ನಮಗೆ ಇವರು ನಾನು ಕೆಲಸಕ್ಕೆ ಹೋಗ್ತಿದ್ದೆ ಸರ್. ನಮ್ಮ ಅಪ್ಪನ ಮನೆಯಲ್ಲೇ ಇದ್ದೆ ಸರ್. ನನಗೆ ಒಬ್ಬ 14 ವರ್ಷದ ಮಗ ಇದ್ದಾನೆ ಸರ್. ನಮ್ಮಪ್ಪ ನಮ್ಮಮ್ಮನ ಜೊತೆಲೇ ಇದ್ದೆ ಸರ್. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ದು ಲವ್ ಆಯಿತು ಸರ್. 1 ವರ್ಷ ಆಯಿತು ಸರ್ ನಾವು ಲವ್ ಮಾಡಿ. ಒಬ್ರನ್ನೊಬ್ರು ಇಷ್ಟಪಟ್ಟೆ ನಾವು ಮದುವೆ ಆಗಿರೋದು. ನಾವು ಏನೇ ಆದರೂ ಅವ್ರನ್ನ ನಾನು ಬಿಡಲ್ಲ ಸರ್. ಮೊದಲೇ ಮದುವೆ ಆಗಿತ್ತು ಸರ್. ಯಜಮಾನ್ರು ತೀರೋಗಿದ್ದಾರೆ ಸರ್. ಹಾಂ ಸರ್. ಹಾಂ ಸರ್, 1 ವರ್ಷದಿಂದ ಲವ್ ಸರ್. ಹಾಂ ಸರ್. ಹಾಂ ಸರ್, ಕ್ಯಾಸ್ಟು ಅವ್ರ ಗೌಡಾಸು, ನಾವು ಲಿಂಗಾಯತರು ಅಂತ ಸರ್. ಅದೇ ನಮ್ಗೆ ಜೀವದ ಬೆದರಿಕೆ ಐತೆ ಸರ್. ಅದಕ್ಕೆ ಸರ್ ಬಂದ್ವಿ ಸರ್. ಇಲ್ಲ ಸರ್, ಮನವಿ ಕೊಡೋಣ ಅಂತಲೇ ಬಂದ್ವಿ ಸರ್. ಇಲ್ಲಿ ಎಸ್ ಪಿ ಸರ್ ಸಿಗಲಿಲ್ಲ ಸರ್. ನಾವು 1 ವರ್ಷದಿಂದ ಲವ್ ಮಾಡ್ತಾಯಿದ್ದೋ. 1 ವರ್ಷದಿಂದ ಲವ್ ಮಾಡಿ ನಾವು ಮದುವೆ ಮಾಡ್ಕೊಬೇಕು ಅಂತಲೂ ಇದ್ದೋ. ಇವ್ರಿಗೊಬ್ಬ ಮಗ ಇದ್ದಾನೆ. ಮಗನು ನಾನು ಇವಳಿಗೆ ಹೇಳಿದ್ದೆ, ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊತೀನಿ ಅಂತಲೂ ಹೇಳಿದ್ದೆ. ಇವಳು ಸರಿ ಅಂತ ಒಪ್ಕೊಂಡಿದ್ದೆ ಸರ್. ನಾನು ಟಿ ಮತ್ತು ಬಸ್ಸು ಮತ್ತು ಆಟೋ ಓಡಿಸ್ತಾ ಇದ್ದಿದ್ದು ಸರ್. ನಾನು ಟೂರಿಸ್ಟಲ್ಲಿ ಇದ್ದಿದ್ದು. ಇವ್ರ ಮನೇಲಿ ನಾನು ಒಂದು ದಿವಸ ಶಬರಿಮಲೆಗೆ ಹೋಗಿದ್ದೆ ಸರ್. ಇವ್ರ ಮನೆಯವರೆಲ್ಲ ಗೊತ್ತಿತ್ತು ನನಗೂ. ಇವ್ರ ಅಮ್ಮನೆಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾಯಿದ್ದೆ ನಾನು. ಇಲ್ಲ ಪರಿಚಯ. ಇವ್ರ ಅಮ್ಮಂಗೆ ಗೊತ್ತಿರಲಿಲ್ಲ, ನಾವು ಲವ್ ಮಾಡೋದು ಗೊತ್ತಿರಲಿಲ್ಲ. ಇವ್ರ ಮನೇಲಿ ಏನು ತಿಳ್ಕೊಂಡಿದ್ರು, ಅಕ್ಕ ತಮ್ಮನ ಥರ ತಿಳ್ಕೊಂಡಿದ್ರು ಸರ್. ನಮ್ಮ ಮೈಂಡ್ ಸೆಟ್ಟಲ್ಲಿ ಅದಿರಲಿಲ್ಲ. ನಾವು ಲವ್ ಮಾಡ್ತಾಯಿದ್ದೋ. ನಾವು ಲವ್ ಮಾಡ್ಬೇಕಾದ ಕಾರಣಕ್ಕೆ ನಾನು ಶಬರಿಮಲೆಗೆ ಹೋಗಿದ್ದೆ. ನಾನು ಜನವರಿಲಿ ನಾನು 5ನೇ ತಾರೀಕು ನಾನು ಶಬರಿಮಲೆಗೆ ಹೋದೆ. ನಾನು ಹೋಗಿ ಬರೋಷ್ಟರಲ್ಲಿ ಇಡೀ ಊರಿಗೆ ಗೊತ್ತಾಗಿತ್ತು, ಈ ಥರ ಲವ್ ಮಾಡ್ತಾಯಿದ್ದಾರೆ, ಈ ಥರ ಮಾಡ್ತಿದ್ದಾರೆ ಅಂತ. ಗೊತ್ತಾದ್ಮೇಲೆ ಇವ್ರ ಅಮ್ಮ ಫೋನ್ ಮಾಡಿ ಬರಬೇಕು ಕಣಪ್ಪ ನೀನು ಮನೆಗೆ ಅಂತಂದರು. ನಾನು 10:30 ರಾತ್ರಿಯಲ್ಲಿ ನಾನು ಮನೆಗೆ ಬಂದೆ ಸರ್. ನಾನು 10:30 ರಾತ್ರಿಗೆ ಬಂದಾಗ ಇವ್ರ ಮನೆಗೆ ಹೋದೆ. ನಾನು ಕೇಳೋಣ ಅಂತ ಅವ್ರ ಮನೆಗೆ ಹೋದಾಗ ಇವ್ರ ಅಮ್ಮ ನೋಡಿದ್ರೆ ವಾರ ಮಾಡ್ತಾಯಿದ್ರು. ಇವ್ರ ಅಮ್ಮ ಅವತ್ತು ಸಂಡೇ, ಅವತ್ತು ವಾರ ಮಾಡ್ತಾಯಿದ್ರು. ವಾರ ಮಾಡ್ಬೇಕಾದ್ರೆ ಕೂತ್ಕೊಳ್ಳಪ್ಪ ಅಂದರೆ ನಾನು ಕೂತ್ಕೊಳ್ಳಿಲ್ಲ. ನಾನು ಕೂತ್ಕೊಳ್ಳಲ್ಲ ಅಮ್ಮ, ದೊಡ್ಡ ಮುಂದೆ ಕೂತ್ಕೊಳ್ಳಲ್ಲ ಅಂದಿದ್ದಕ್ಕೆ ಅವರಮ್ಮ ಮಸಣ ಮಾಡಬೇಕು ಅಂತ ಇದೆಯಾ ಈ ಮನೇನ, ಹಂಗೆ ಹಿಂಗೆ ನಾನೇ ಯಾಕಮ್ಮ ಮಸಣ ಮಾಡಬೇಕು ಅಂತ ಅಂದಿದ್ದಕ್ಕೆ ಅವರಪ್ಪ ಒಂದು ಮನೆಯಿಂದ ಆಚೆಗೆ ಹೋಗು ಅಂತಂದರು. ಮನೆಯಿಂದ ಆಚೆಗೆ ಬಂದಮೇಲೆ ಇವಾಗ ಚೆನ್ನಾಗಿ ಹೊಡೆದ್ರು. ಇವಳಿಗೆ ಚೆನ್ನಾಗಿ ಹೊಡೆದು ಮುಷ್ಟಿಲೆ ಗುದ್ದಿ ಅವಳಿಗೆ 4 ದಿನ ಊಟ ಮಾಡೋಕ್ಕಾಗಿಲ್ಲ ಸರ್. 4 ದಿನ ಊಟ ಮಾಡೋಕ್ಕಾಗಿಲ್ಲ. ಬಾಕ್ಲಾಕೊಂಡು ಚೆನ್ನಾಗಿ ಹೊಡೆದ್ರು ಮನೆಯಿಂದ ಆಚೆಗೆ ಬಂದಮೇಲೆ. ನಾನು ಎಸ್, ಏನಿದು ಲವ್ ಕಹಾನಿ ಅಂತ ಇಬ್ರು ಜೋಡಿಗಳು ಹೇಳ್ತಾ ಹೋದ್ರು. ಇನ್ನು 14 ವರ್ಷದ ಹಿಂದೆ ಈ ಮಹಿಳೆಗೆ ಮದುವೆ ಆಗಿರುತ್ತೆ. ಅದಾದ್ಮೇಲೆ ಅನಾರೋಗ್ಯದಿಂದ ಗಂಡ ತೀರ್ಕೊಂತಾನೆ. 4 ತಿಂಗಳ ಹಿಂದೆ
ಒಂಟಿ ಕಪ್ಪಲ್ನಲ್ಲಿ ಮದುವೆ ಆಗಿರ್ತಾರೆ ಇವರಿಬ್ರು ಕೂಡ. ಇನ್ನು ನಮ್ಮಿಬ್ರಿಗೂ ಪ್ರಾಣ ಭಯ ಇದೆ, ನಮ್ಗೆ ರಕ್ಷಣೆ ಬೇಕು ಅಂತ ಈಗ ಕೇಳ್ಕೊತಾ ಇರುವಂತದ್ದು. ಪ್ರೀತಿಸಿ ಮದುವೆ ಆಗಿರ್ತಾರೆ ಈ ಕವಿತಾ ಮತ್ತೆ ಭಾಸ್ಕರ್ 1 ವರ್ಷದ ಹಿಂದೆ. ಈಗ ನೋಡಿದವರೆಲ್ಲರೂ ಕೂಡ ಇವ್ರನ್ನ ಅಕ್ಕ ತಮ್ಮ ಅಂತ ಅನ್ಕೊಂತಾ ಇದ್ದಿದ್ದು, ಆದ್ರೆ ಇವರ ಮಧ್ಯೆ ಪ್ರೀತಿ ಇದೆ ಅಂತ ಗೊತ್ತಾದ್ಮೇಲೆ ಮನೆಯವರ ವಿರೋಧ ಆರಂಭ ಆಯಿತು. ಈಗ SP ಭೇಟಿಯಾಗೋಕೆ ಹೋಗಿರುವಂತದ್ದು ಮೈಸೂರಿಗೆ. ನಮಗೆ ರಕ್ಷಣೆ ಬೇಕು. ಕಳೆದ 1 ವರ್ಷದ ಹಿಂದೆ ಈ ಡ್ರೈವರ್ ಭಾಸ್ಕರ ಪರಿಚಯ ಆಗಿರ್ತಾನೆ. 1 ವರ್ಷದ ಲವ್ ಕಹಾನಿ ಇದು. ಆಟೋ TT ಓಡಿಸುವಂತ ಈ ಭಾಸ್ಕರ್ 22 ವರ್ಷದ ಯುವಕ. ಪರಸ್ಪರ 1 ವರ್ಷದಿಂದ ಪ್ರೀತಿಸ್ತಾ ಇದ್ರಂತೆ ಇವರಿಬ್ರು ಕೂಡ. ಈಗ ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದಾದಾಗ ಮನೆಯವರ ವಿರೋಧ ವ್ಯಕ್ತವಾಗಿರುವಂಥದ್ದು.